ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪ್ರತಿ ಗುರುವಾರ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾವಾಗಲೂ ನಾನು ನಡ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನಕ್ಕೆ. ಬೆಳಗ್ಗೆಯಿಂದ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅನ್ನೋ ಟೆನ್ಷನಲ್ಲೇ ಇರ್ತೀನಿ. ವಾಕ್ ಬಂದರೆ ಸ್ವಲ್ಪ ರಿಲೀಫ್ ಆಗುತ್ತೆ. ನಡೆಯೋದ್ರಿಂದ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಪ್ರತಿದಿನ 15ರಿಂದ 30 ನಿಮಿಷನಾದರೂ ನಡಿಬೇಕು. ಎಷ್ಟೇ ಟೆನ್ಷನ್ಗಳಲ್ಲಿದ್ರೂ ಎಷ್ಟೇ ಬ್ಯುಸಿ ಇದ್ರೂ ಒಂದು ಸ್ವಲ್ಪ ಹೊತ್ತು ನಡಿಬೇಕು. ವಾಕಿಂಗ್ ಮಾಡೋದ್ರಿಂದ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒತ್ತಡ ಕಡಿಮೆ ಆಗುತ್ತೆ. ಮೆಮೊರಿ ಸಮಸ್ಯೆ ಸಾಲ್ವ್ ಆಗುತ್ತೆ. ವಾಕಿಂಗ್ ಹಾರ್ಟ್ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. BP ನಿಯಂತ್ರಣಕ್ಕೆ ಬರುತ್ತೆ. ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ಆಮ್ಲಜನಕ ಸಿಗುತ್ತೆ. ದೇಹದಲ್ಲಿರೋ ಕೆಟ್ಟ ಅಂಶನ ಹೊರಗಡೆ ಹಾಕುತ್ತೆ. ಮಧುಮೇಹನೂ ಕಂಟ್ರೋಲ್ ಮಾಡುತ್ತೆ. ಸ್ನಾಯುಗಳು ತುಂಬ ಆರೋಗ್ಯವಾಗಿರುತ್ತೆ. ಕಡಿಮೆ ಅಂದ್ರೂ 10,000 ಹೆಜ್ಜೆನ ನಡಿಬೇಕು. ಪ್ರತಿದಿನ 30 ನಿಮಿಷ ನಡೆದ್ರೆ ಕೀಲು ನೋವು, ಮೂಳೆ ನೋವು ಕಡಿಮೆ ಆಗುತ್ತೆ. ಕೀಲುಗಳಿಗೆ ಬಲ ಸಿಗುತ್ತೆ. ಮೂಳೆಗಳು ದುರ್ಬಲ ಆಗೋದಿಲ್ಲ. ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಮನಸ್ಸು ಹಗುರ ಅನಿಸುತ್ತೆ. ದಿನ ಓಡಾಡಿದ್ರೆ ಉದ್ವೇಗ, ಆತಂಕ, ಒತ್ತಡ ಕಡಿಮೆ ಆಗುತ್ತೆ. ನಾನು ಇದುವರೆಗೂ ಶಿರ್ಡಿಗೆ ಹೋಗಿಲ್ಲ. ಯಾವತ್ತಾದರೂ ಒಂದು ದಿವಸ ಶಿರ್ಡಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ನೋಡೋಣ ಯಾವತ್ತು ಹೋಗಿ ಬರೋಕ್ಕಾಗುತ್ತೆ ಅಂತ. ನಾನು ಸ್ವಲ್ಪ ದೂರ ನಡೆದರೆ ಇನ್ನೇನು ಬಾಬಾ ದೇವಸ್ಥಾನ ಸಿಕ್ಬಿಡುತ್ತೆ. ನೋಡಿ, ಸಿಕ್ಕೇ ಬಿಡ್ತು. ಇಲ್ಲಿ ಎದುರುಗಡೆ ಇರೋದೇ ದೇವಸ್ಥಾನ. ಇಲ್ಲಿಂದಲೇ ಕಾಣಿಸ್ತಾ ಇದೆ ಗುರುಪೂರ್ಣಿಮೆಗೆ ಸ್ವಾಗತ ಅಂತ ಬರೆದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನೋಡೋಣ ಒಳಗಡೆ ಎಲ್ಲ ಅಲಂಕಾರ ಹೇಗಿದೆ ಅಂತ. ಪ್ರತಿ ವರ್ಷದ ಥರ ಈ ವರ್ಷವೂ ಕೂಡ ಗುರುಪೂರ್ಣಿಮೆನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರು. ಇಲ್ಲಿ ದತ್ತಾತ್ರೇಯ ಸ್ವಾಮಿ, ಸಾಯಿಬಾಬಾ, ರಾಧಾಕೃಷ್ಣ ವಿಗ್ರಹಗಳನ್ನು ಇಟ್ಟಿದ್ದಾರೆ. ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಸಾಯಿಬಾಬಾಗೆ ಬೇರೆ ಬೇರೆ ಥರದ ಹೂಗಳನ್ನು ಹಾಕಿ ಅಲಂಕಾರ ಮಾಡಿದರು. ದೇವಸ್ಥಾನನ ಬಗೆ ಬಗೆಯ ಹಣ್ಣುಗಳಿಂದ ಅಲಂಕಾರ ಮಾಡಿದರು. ಸೋಮವಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ಸಂತರ್ಪಣೆ ನಡೆಯಿತು. ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಅನ್ನ ಸಂತರ್ಪಣೆ ನಡೆಯುತ್ತೆ. ಹಾಗಾಗಿ ತುಂಬ ಭಕ್ತಾದಿಗಳು ಸೇರ್ತಾರೆ. ಇವತ್ತಂತೂ ದೇವಸ್ಥಾನನ ನೋಡೋಕ್ಕೆ 2 ಕಣ್ಣು ಸಾಲದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಗುರುಪೂರ್ಣಿಮೆನ ಆಚರಣೆ ಮಾಡಿದ್ದಾರೆ. ಬಡವ ಬಲ್ಲಿದಾನ ಭೇದ ಭಾವ ಇಲ್ಲ. ಎಲ್ಲ ಸಮುದಾಯದವರಿಗೆ ಮುಕ್ತವಾಗಿ ಸ್ವಾಗತ ಕೋರಿದ್ದಾರೆ.
ದರ್ಶನ ತುಂಬ ಚೆನ್ನಾಯಿತು, ತುಂಬ ಸಂತೋಷ ಆಯಿತು. ಇವಾಗ ಮನೆಗೆ ಹೊರಟಿದ್ದೀನಿ. ಟೈಮಿಗೆ ಸರಿಯಾಗಿ ಮನೆ ಸೇರ್ಕೋಬೇಕು. ಅದಕ್ಕೆ ನಾನು ಬೇಗನೆ ದೇವಸ್ಥಾನಕ್ಕೆ ಬಂದಿದ್ದೆ. ಇವಾಗ ನಡ್ಕೊಂಡೆ ಬೇಗ ಬೇಗ ಮನೆಗೆ ಹೋಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.